ಶ್ರೀಮುರಳಿ ಅವ್ರಿಗೆ ಸುಮಾರು ವರ್ಷ ಆದ್ಮೇಲೆ ಇಂಥ ಒಂದು ಆಕ್ಷನ್ ಕಮ್ ಬ್ಯಾಕ್ ಬರುತ್ತೆ ಅಂತ ನಾವಂತೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಉಗ್ರಂ ಆದ್ಮೇಲೆ ಶ್ರೀಮುರಳಿ ಅವರು ಒಂದಷ್ಟು ಮೂವೀಸ್ ನ ಮಾಡಿದ್ರು. ಈ ರೇಂಜ್ಗೆ ಆಕ್ಷನ್ ಇರೋ ಮೂವಿನ ಫಸ್ಟ್ ಟೈಮ್ ಟೀಸರ್ ನಾನಂತೂ ನೋಡಿದೀನಿ ಅಂತ ಹೇಳ್ಬೋದು. ನಾನ್ ಹೇಳ್ತಿರೋ ಮೂವಿ ಟೀಸರ್ ಯಾವುದು ಅಂದ್ರೆ ಪರಾಕ್. ಈ ಮೂವಿನ ಡೈರೆಕ್ಟ್ ಮಾಡಿದ್ದು ಆಲೇಶ್ ಅವರು, ಇದನ್ನ ಪ್ರೊಡ್ಯೂಸ್ ಮಾಡ್ತಾ ಇರೋದು ಅಖಿಲೇಶ್ ಅವರು. ಇವರಿಬ್ರು ಅಣ್ಣ ತಮ್ಮಂದ್ರು ಶ್ರೀಮುರಳಿ ಅವ್ರನ್ನ ಇಟ್ಕೊಂಡು ಎಂತ ಒಳ್ಳೆ ಆಕ್ಷನ್ ಮೂವಿನ ಮಾಡ್ತಿದ್ದಾರೆ ಅಂದ್ರೆ, ಈ ಮೂವಿಲಿರೋ ಆಕ್ಷನ್ ನ ನೋಡ್ತಾ ಇದ್ರೆ ಗೊತ್ತಾಗುತ್ತೆ ಇದು ಒಂದು ಸೌತ್ ಇಂಡಿಯನ್ ಮೂವಿ, ಇಲ್ಲಾಂದ್ರೆ ಒಂದು ರೆಗ್ಯುಲರ್ ಪ್ಯಾಟರ್ನ್ ತರ ಇಲ್ಲ. ಈ ಮೂವಿ ಆಕ್ಷನ್ ನೋಡ್ತಿದ್ರೆ ಒಂದು ಹಾಲಿವುಡ್ ರೇಂಜ್ ಅಲ್ಲಿ ಇಂಗ್ಲಿಷ್ ಮೂವಿಲ್ ಬರೋ ತರ ಸ್ಪೀಡ್ ಆಗಿ ಫೈಟ್ ನ ಕಂಪೋಸ್ ಮಾಡಿದ್ದಾರೆ. ಅಷ್ಟು ಚೆನ್ನಾಗಿದೆ ಫೈಟು. ಇನ್ನು ಈ ಟೀಸರ್ ನೋಡ್ತಾ ಇದ್ರೆ, ಟೀಸರ್ ಸ್ಟಾರ್ಟಿಂಗ್ ಅಲ್ಲೇ ಶ್ರೀಮುರಳಿ ಸರ್ ಕುತ್ಕೊಂಡು ಅಲ್ಲಿ ಗಾಯ ಆಗಿರೋದಕ್ಕೆ ಒಂದು ಸ್ಟಿಚ್ ಹಾಕೊಂತ ಇರ್ತಾರೆ. ಆ ಸ್ಟಿಚ್ ಹಾಕೋಣ ಸೀನ್ ಯಾವ ತರ ಇದೆ ಅಂದ್ರೆ, ಅಷ್ಟು ಪೈನ್ ಇದ್ರೂನು ಅವನೇ ಒಂದು ಸ್ಟಿಚ್ ಹಾಕೋತಾ ಇದ್ದಾನೆ ಅಂದ್ರೆ ಇನ್ನೆಷ್ಟು ಕ್ರೂರಿ ಆಗಿರ್ಬೋದು ಅವನು, ಇನ್ನೆಷ್ಟು ನೋವನ್ನ ತಡ್ಕೊಬಹುದು. ಅವನಿಗೆ ಅವ್ನು ಅಷ್ಟು ಪೈನ್ ಆಗಿರೋದನ್ನ ತಡ್ಕೋತಿದ್ದಾನೆ ಅಂದ್ರೆ ಅವನು ಎದುರುಗಡೆ ಇರೋರ್ಗೆ ಹೊಡೆದ್ರೆ ಯಾವ ರೇಂಜ್ ಹೊಡಿಬಹುದು, ಅಷ್ಟು ರಾ ಆಗಿದೆ ಅಂತ ಹೇಳ್ಬೋದು ಟೀಸರು. ಇದೊಂದು ಸಣ್ಣ ಕ್ಲೂನ ಕೊಟ್ಟಿದ್ದಾರೆ. ಇನ್ನು ಈ ಟೀಸರ್ ಅಲ್ಲಿ ಶ್ರೀಮುರಳಿ ಅವ್ರ ಇಂಟ್ರೊಡಕ್ಷನ್ ಆಗಿದ ತಕ್ಷಣ ಒಂದು ಓಲ್ಡ್ ಸಾಂಗ್ ಪ್ಲೇ ಆಗುತ್ತೆ. ನಾವು ಈ ಸಾಂಗ್ ಕೇಳಿದ ತಕ್ಷಣ ಈ ಸಾಂಗ್ ಎಲ್ಲೋ ಕೇಳಿದೀವಲ್ಲ ಅಂತ ಸುಮಾರು ಹುಡುಕದಾಗ ಗೊತ್ತಾಯ್ತು, ಈ ಸಾಂಗ್ ಆಕ್ಚುಲಿ ಓಲ್ಡ್ ಫಿಲಂ ಸಾಂಗ್ ಅಲ್ಲ, ಇದನ್ನ ಚರಣ್ ರಾಜ್ ಅವರು ಮೂವಿಗೋಸ್ಕರನೇ ಕಂಪೋಸ್ ಮಾಡಿದ್ದಾರೆ. ತಿಳಿಯದು ಏತಕ್ಕೆ ಈ ಟೀಸರ್ ಅಲ್ಲಿ ಬರೋ ಒಂದು ಸಣ್ಣ ಸಾಂಗ್, ಟೇಪ್ ರಿಕಾರ್ಡ್ ಬರೋ ಸಾಂಗ್ ಇಷ್ಟು ಚೆನ್ನಾಗಿದೆ ಅಂದ್ರೆ ಇನ್ನು ಫಿಲಮ್ ಅಲ್ಲಿ ಇರೋ ಸಾಂಗ್ಸ್ ಯಾವ ತರ ಇರ್ಬೋದು, ಒಂದು ರೇಂಜ್ ಗಂತೂ ನಾವಂತೂ ಎಕ್ಸ್ಪೆಕ್ಟ್ ಮಾಡ್ಬೋದು ಚರಣ್ ರಾಜ್ ಅವ್ರ ಮ್ಯೂಸಿಕ್ ಬಗ್ಗೆ. ಇನ್ನು ನಾನು ನಿಮ್ಗೆ ಆವಾಗ್ಲೇ ಹೇಳ್ತಿದ್ನಲ್ವಾ ಡಿಫ್ರೆಂಟ್ ಆಕ್ಷನ್ ಅಂತ. ಈ ಟೀಸರ್ ನೋಡ್ತಾ ಇದ್ದಾಗೆ ಗೊತ್ತಾಗುತ್ತೆ ಇದು ನಾರ್ಮಲ್ ಆಗಿ ಇವಾಗ ನಮ್ಮ ಸೌತ್ ಇಂಡಿಯನ್ ಮೂವೀಸ್ ಎಲ್ಲ ಇರುತ್ತಲ್ಲ, ಹೀರೋ ಹೊಡೆದ ತಕ್ಷಣ ವಿಲನ್ಸ್ ಎಲ್ಲ ಒಂದ್ ಅಷ್ಟು ದೂರ ಎದ್ದು ಬೀಳ್ತಾರೆ, ವಿಲನ್ ಗ್ಯಾಂಗ್ ಎಲ್ಲ ಒಂದ್ ತುಂಬಾ ಅಷ್ಟು ದೂರ ಹೋಗಿ ಬೀಳ್ತಾರೆ, ಆ ತರ ಆಕ್ಷನ್ ಅಲ್ಲ. ಇದೊಂದು ಎಷ್ಟು ಸ್ಪೀಡ್ ಆಗಿದೆ ಆಕ್ಷನ್ ಅಂದ್ರೆ, ರವಿ ವರ್ಮಾ ಮಾಸ್ಟ್ರು ಹಿಂದೆ ಯಾವಾಗೂ ಈ ರೇಂಜ್ ಸ್ಪೀಡ್ ಆಗಿ ಆಕ್ಷನ್ ಮಾಡಿದ್ದಾರೆ ಅಂತ ನಾನಂತೂ ಯಾವ ಮೂವಿಲಿ ಅಷ್ಟು ನೋಡಿಲ್ಲ. ಅಷ್ಟು ಸ್ಪೀಡ್ ಆಗಿದೆ ಆಕ್ಷನ್. ಶ್ರೀಮುರಳಿ ಅವರು ಏನೋ ಒಂದು ಡಿಫ್ರೆಂಟ್ ಪ್ಯಾಟರ್ನ್ ಟ್ರೈ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಆ ಕತ್ತಿ ಇಟ್ಕೊಂಡ್ ಚಾಕು ಇಟ್ಕೊಂಡ್ ಮಾಡೋ ಫೈಟ್ ಆಗಿರ್ಬೋದು, ಆ ಗನ್ ಇರ್ಬೋದು, ಅಷ್ಟು ಜನ ಬಂದಾಗ ಹೋಟೆಲ್ ಅಲ್ಲಿ ಆಗೋ ಫೈಟ್ ಇರ್ಬೋದು, ತುಂಬಾ ಎಷ್ಟು ಚೆನ್ನಾಗಿ ಕಂಪೋಸ್ ಮಾಡಿದ್ದಾರೆ ರವಿ ವರ್ಮಾ ಮಾಸ್ಟ್ರು ಅಂದ್ರೆ. ಮುರಳಿ ಅವ್ರನ್ನ ಡಿಫ್ರೆಂಟ್ ಶೇಡ್ ಅಲ್ಲಿ ಡಿಫ್ರೆಂಟ್ ಫೈಟ್ ಅಲ್ಲಿ ತೋರಿಸಿದ್ದಾರೆ. ಇನ್ನು ಈ ಟೀಸರ್ ಲಾಂಚ್ ಇವೆಂಟ್ ಅಲ್ಲಿ ಶ್ರೀಮುರಳಿ ಅವರು ಹೇಳ್ತಾರೆ, ನಾನು ಮತ್ತೆ ಡೈರೆಕ್ಟರ್ ಒಂದು 3-4 ವರ್ಷದಿಂದ ಟ್ರಾವೆಲ್ ಮಾಡ್ತಾ ಇದೀರಿ ಈ ಸ್ಟೋರಿನ ಮಾಡಕ್ಕೆ, ಈ ಟೀಸರ್ ನ ರೆಡಿ ಮಾಡಕ್ಕೆ ಅಂತ. ಒಂದು ಸ್ಟೋರಿನ ರೆಡಿ ಮಾಡಕ್ಕೆ ಇಷ್ಟು ಟೈಮ್ ತಗೊಂಡಿದ್ದಾರೆ ಡೈರೆಕ್ಟರ್ ಅಂದ್ರೆ ಯಾವ ರೇಂಜ್ಗೆ ಕಷ್ಟಪಟ್ಟು ಮಾಡಿರ್ಬೋದು ಅಂತ ನಾವು ಒಂದು ಚಿಕ್ಕ ಗೆಸ್ ಅಂತೂ ಮಾಡ್ಬೋದು. ಟೀಸರ್ ನೇ ನೆಕ್ಸ್ಟ್ ಲೆವೆಲ್ಗೆ ಡೈರೆಕ್ಟ್ ಮಾಡಿದಂತ ಆಲೇಶ್ ಅವರು ಇನ್ನು ಮೂವಿನ ಯಾವ ರೇಂಜ್ ಅಲ್ಲಿ ತೋರಿಸ್ಬೋದು ಅಂತ ಜಸ್ಟ್ ಇಮ್ಯಾಜಿನ್ ಮಾಡ್ಕೊಂಡ್ರೆ ನಮ್ಗೆ ಅನ್ಸುತ್ತೆ, ವಾವ್ ಮೂವಿ ಯಾವ ರೇಂಜ್ ಅಲ್ಲಿ ಬರ್ಬೋದು. ಮತ್ತೆ ಶ್ರೀಮುರಳಿ ಅವ್ರಿಗೆ ಉಗ್ರಂ ಆದ್ಮೇಲೆ ಇನ್ನೊಂದು ನೆಕ್ಸ್ಟ್ ಕಮ್ ಬ್ಯಾಕ್ ಅಂತೂ ಬಂದೇ ಬರುತ್ತೆ ಅಂತ ಅನ್ಸ್ಬೋದು. ಶೂಟಿಂಗ್ ಕೂಡ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಇನ್ನೇನು ಈ ವರ್ಷ ಶೂಟಿಂಗ್ ಮುಗಿದೋಗುತ್ತೆ, ನೆಕ್ಸ್ಟ್ ಇಯರ್ ರಿಲೀಸ್ ಮಾಡ್ತೀವಿ ಅಂತ ಆಲ್ರೆಡಿ ಶ್ರೀಮುರಳಿ ಅವ್ರು ಹೇಳಿದ್ದಾರೆ. ಬಟ್ ಈ ಮೂವಿಲಿ ಹೀರೋಯಿನ್ ಇನ್ನು ಯಾರು ಅಂತ ಮೂವಿ ಟೀಮ್ ಅವ್ರು ಇನ್ನೂ ಹೇಳಿಲ್ಲ. ಅಲ್ಲಿ ಕೇಳಿದ ಕ್ವಶನ್ಸ್ಗೆ ಶ್ರೀಮುರಳಿ ಸರ್ ಇನ್ನೂ ಅದಕ್ಕೆ ಟೈಮ್ ಬರುತ್ತೆ, ನಾವೆಲ್ಲ ಹೇಳ್ತೀವಿ. ಬಟ್ ಶ್ರೀಮುರಳಿ ಸರ್ ಟೀಸರ್ ಇವೆಂಟ್ ಅಲ್ಲಿ ಒಂದು ಒಳ್ಳೆ ಮಾತು ಹೇಳಿದ್ರು, ಇದ್ರಲ್ಲೆಲ್ಲ ತುಂಬಾ ಒಳ್ಳೆ ಕಲಾವಿದ್ರು ಆಕ್ಟ್ ಮಾಡಿದ್ದಾರೆ ಅಂತ. ಅವಾಗ ಅಲ್ಲಿರೋರೆಲ್ಲ ಕೇಳ್ತಾರೆ, ಸರ್ ಯಾರ್ಯಾರು ಆಕ್ಟ್ ಮಾಡಿದ್ದಾರೆ ಅಂತ ಹೇಳ್ಬೋದಾ ನೀವು ಅಂತ. ಅವಾಗ ಅವ್ರು ಹೇಳಿದ್ದೇನು ಅಂದ್ರೆ, ಎಲ್ಲ ಹಳೆ ಕಲಾವಿದ್ರು ಆಕ್ಟ್ ಮಾಡಿದ್ದಾರೆ ಅನ್ನೋದಕ್ಕಿಂತ ನಾನು ಹೇಳ್ತಿರೋದು ನಿಮ್ಗೆ ಒಳ್ಳೆ ಕಲಾವಿದ್ರು ಆಕ್ಟ್ ಮಾಡಿದ್ದಾರೆ, ನಾವೇ ಇಂಟ್ರೊಡ್ಯೂಸ್ ಮಾಡ್ತಿದೀವಿ ಹೊಸ ಕಲಾವಿದರನ್ನ ಅಂತ ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂದ್ರೆ. ಇನ್ನು ಶ್ರೀಮುರಳಿ ಸರ್ ಪೇಷನ್ಸ್ ಗಂತೂ ಮೆಚ್ಚಬೇಕು. ಅಲ್ಲೆಲ್ಲ ಎಂತೆಂತ ಕ್ವಶನ್ಸ್ ಕೇಳಿದ್ರು ಎಷ್ಟು ಕ್ಲೀನ್ ಆಗಿ ಎಷ್ಟು ಸಾಫ್ಟ್ ಆಗಿ ಆನ್ಸರ್ ಮಾಡ್ತಾರೆ ಅಂದ್ರೆ,
ಶ್ರೀಮುರಳಿ ಸರ್ ಫ್ಯಾನ್ಸ್ ನ ಟ್ರೀಟ್ ಮಾಡೋದಾಗಿರ್ಬೋದು, ಇಲ್ಲ ಪ್ರೆಸ್ ಅವ್ರನ್ನ ಟ್ರೀಟ್ ಮಾಡೋದಾಗಿರ್ಬೋದು, ಟೆಕ್ನಿಷಿಯನ್ಸ್ ನ ಟ್ರೀಟ್ ಮಾಡೋದಾಗಿರ್ಬೋದು, ನೆಕ್ಸ್ಟ್ ಲೆವೆಲ್ ಅಂತಾನೆ ಹೇಳ್ಬೋದು. ಶ್ರೀಮುರಳಿ ಸರ್ ನ ಎಷ್ಟು ಹೊಗಳಿದ್ರು ಕಡಿಮೆ ಆಗುತ್ತೆ. ಯಾಕಂದ್ರೆ ಟೀಸರ್ ಅಲ್ಲಿ ನಾನೇ ಟೀಸರ್ ಇವೆಂಟ್ ಅಲ್ಲಿ ಫಸ್ಟ್ ಟೈಮ್ ಲೈವ್ ಆಗಿ ಅಷ್ಟು ಹತ್ರದಿಂದ ಎಕ್ಸ್ಪೀರಿಯನ್ಸ್ ಮಾಡಿದೀನಿ. ಇಲ್ಲಿ ನೋಡಿ ಮೇಡಮ್. ಥ್ಯಾಂಕ್ ಯು ಕೇಳಿದೆ ಅಂತ ಹೇಳಿದ್ದೀನಿ. ಇನ್ನು ಈ ಟೀಸರ್ ಯಾವ ತರ ಅನಿಸ್ತು ಅಂತ ನೀವು ಟೀಸರ್ ನೋಡಿದವರೆಲ್ಲ ನನ್ನ ವಿಡಿಯೋ ಕಮೆಂಟ್ ಮಾಡಿ. ಇದೇ ತರ ಇನ್ನಷ್ಟು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ ಮತ್ತೆ ಸ್ಯಾಂಡಲ್ವುಡ್ ಅಪ್ಡೇಟ್ಸ್ಗೋಸ್ಕರ ನಮ್ಮ ಕನ್ನಡ ಸಿನಿಮಾ ಯೂಟ್ಯೂಬ್ ಚಾನಲ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್.